ಜನಪದ ಸಂಪದ. ಕರುನಾಡಿನ ಕರೆನಾಡು, ಕಡಲ ಕರೆಯ ನೆರೆನಾಡು, ಸಹ್ಯಾದ್ರಿಯ ಹಸಿರುಡೆಯ ಬೀಡಿನ ಜನಪದ ಸಂಸ್ಕೃತಿ ಸಂಗೀತಗಳ ವಿಶೇಷ ಸರಣಿ ಜನಪದ ಸಂಪದ. ಕೇಳುಗರಿಗೆ ವಂದನೆಗಳು. ಇಂದಿನ ಜನಪದ ಸಂಪದಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭೂಮಂಡಲದ ರಸ ಬಲಿಯೇಂದ್ರ. ಈ ಭೂಮಂಡಲಕ್ಕೆ ದೇಶ, ರಾಜ್ಯ, ಸಂಸ್ಥಾನ, ಊರು ಕೇರಿಗಳಿಗೆ ಆಗಿ ಹೋದ ಅಧಿಪತಿಗಳು ಅದೆಷ್ಟೋ. ಸೂರ್ಯ ಚಂದ್ರರು ಇರುವ ತನಕ ಎಂದು ಕಲ್ಲ ಮೇಲಿನ ಶಾಸನ ಕೆತ್ತಿಸಿಕೊಂಡವರೆಲ್ಲ ಎಲ್ಲಿಯೂ ಉಳಿಯಲಿಲ್ಲ. ಚರಿತ್ರೆಯ ವಿಸಂಗತಿ ಎಂದರೆ ಎಲ್ಲವನ್ನೂ ಗೆದ್ದು ಇದೆಲ್ಲ ತನ್ನದಲ್ಲ ಎಂದವರು ಆಚಂದ್ರಾರ್ಕವಾಗಿ ಉಳಿದು ಬಿಟ್ಟರು. ಭೂಮಂಡಲಕ್ಕೆ 21 ಬಾರಿ ಸುತ್ತು ಬಂದು ದುಷ್ಟ ಸಂಹಾರ ಮಾಡಿ ಸಮಸ್ತ ಭೂಮಿಯನ್ನು ತನ್ನದಾಗಿಸಿಕೊಂಡು ಇದು ನನ್ನ ಉದ್ದೇಶವಲ್ಲ ಎಂದು ಹೇಳಿ ಎಲ್ಲವನ್ನೂ ದಾನ ಮಾಡಿ ಹೊರಟು ಹೋದ ಪರಶುರಾಮ ಚಿರಂಜೀವಿಯಾಗಿ ಉಳಿದ. ಇಡೀ ಭೂಮಿಯನ್ನೇ ತನ್ನ ಸಾಮ್ರಾಜ್ಯವನ್ನಾಗಿಸಿದ ಭರತನ ಅಹಮ್ಮನ್ನು ಮುರಿದ ತನ್ನ ಸ್ವಾಭಿಮಾನ ಕೂಡ ಅಹಂ ಇರಬಹುದೇ ಎಂಬ ಅನುಮಾನದಲ್ಲಿ ವೈರಾಗ್ಯ ತಾಳಿ ಎಲ್ಲವನ್ನೂ ಬಿಟ್ಟು ನಡೆದ ಬಾಹುಬಲಿ ಬಹು ಎತ್ತರದಲ್ಲಿ ಉಳಿದು ಹೋದ. 14 ಲೋಕಗಳನ್ನೇ ತನ್ನ ಪದತಲಕ್ಕೆ ತಂದ ತನ್ನ ಶೌರ್ಯ ದೈವತ್ವಕ್ಕೆ ಪಂಥಾಹ್ವಾನವಾಯಿತೆ ಎಂದಳುಕಿ ದೈವತ್ವಕ್ಕೆ ಬಾಗಿದ ಬಲಿಯೇಂದ್ರನೊಬ್ಬನೇ ಸಾರ್ವಕಾಲಿಕ ರಾಜನಾಗಿ ಉಳಿದುಬಿಟ್ಟ. ಭಾರತದಾದ್ಯಂತ ಅನುಕ್ಷಣದ ನೆನಪಿಗೆ ವರ್ಷಕ್ಕೆ 3 ದಿನ ಪೂಜೆ ಪುನಸ್ಕಾರಗಳಿಗೆ ಬಲಿ ಮಹಾರಾಜ ಬರುತ್ತಾನೆ. ಇಷ್ಟು ವೈವಿಧ್ಯಪೂರ್ಣನಾಗಿ ಆರಾಧನೆಗೆ ಒಳಗಾಗುವ ದೈವ ಬೇರೊಬ್ಬ ಇರಲಿಕ್ಕಿಲ್ಲ. ಸಹ್ಯಾದ್ರಿ ಕರಾವಳಿಯ ದಕ್ಷಿಣ ಗೋವಾದಿಂದ ಹಿಡಿದು ದಕ್ಷಿಣ ಕೇರಳದವರೆಗಿನ ಕಿರು ಪ್ರದೇಶದಲ್ಲಿಯೇ 20ಕ್ಕೂ ಅಧಿಕ ಬಗೆಯಲ್ಲಿ ಆರಾಧನೆ ಪಡೆಯುತ್ತಾನೆ ಬಲಿ. ಅವುಗಳಲ್ಲಿಯೂ ಸಣ್ಣ ಪುಟ್ಟ ವ್ಯತ್ಯಾಸ, ವೈವಿಧ್ಯ ಅಸಂಖ್ಯ. ಬಲಿಯ ಬಗ್ಗೆ ಇರುವ ಒಂದೊಂದು ಆಖ್ಯಾನ, ಐತಿಹ್ಯ, ಕತೆ, ಪ್ರತೀತಿ, ನಂಬಿಕೆಯೂ ಅಷ್ಟೇ ಭಿನ್ನ, ಶ್ರೀಮಂತ. ಬಲಿಯನ್ನು ಕರೆಯುವ ಕಾಕು ಕೂಡ ಅಷ್ಟೇ ಭಿನ್ನ, ಆಕರ್ಷಕ, ವಿಲಕ್ಷಣ. ಬಲಿಯೇಂದ್ರನ ಪೂಜೆ ಎಂಬುದು ಸ್ಥೂಲವಾಗಿ 3 ದಿನಗಳ ಆಚರಣೆ. ಮೊದಲ ದಿನ ಅಮಾವಾಸ್ಯೆಯೆಂದು ಆಹ್ವಾನಿಸುವುದು, 2ನೆಯ ದಿನ ಆರಾಧನೆ, 3ನೆಯ ದಿನ ವಿಸರ್ಜನೆ. ಆದರೆ ಇದರಲ್ಲಿ ಪ್ರಾದೇಶಿಕ ವ್ಯತ್ಯಾಸ, ಹೊಂದಾಣಿಕೆ, ಲುಪ್ತತೆ, ಋಸ್ವಗಳು ಸಹಜವಾಗಿ ನಡೆದಿವೆ. ಒಟ್ಟಾರೆಯಾಗಿ ನೋಡುವಾಗ ಬಲಿ ಮಹಾರಾಜ ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿ, ಸಂಕೇತವಾಗಿ ಕಾಣುತ್ತಾನೆ. ಹಾಗೆಯೇ ಜನಪದ ದೈವ ಸಂಕೇತವೊಂದು ವೈದಿಕ ಪುರಾಣಗಳಲ್ಲಿ ಅನ್ವಯಗೊಂಡು ಪುನಃ ಜನಪದಕ್ಕೆ ಬಂದಂತೆ ಭಾಸವಾಗುತ್ತದೆ. ತುಳುನಾಡು ಪರಿಭಾವಿಸಿದ ಬಲಿ ಕೂಡ ವಿಶಿಷ್ಟನಾದವನು. ಹಾಗೆಯೇ ಪಾಠಾಂತರಗಳಲ್ಲಿ ಭಿನ್ನತೆ, ಲುಪ್ತಿ, ಅಸ್ಪಷ್ಟತೆ ಕೂಡ ಕಾಣುತ್ತವೆ. ಘಟ್ಟದ ಮೇಲಿಂದ ಅಂದರೆ ವಿಜಯನಗರದಿಂದ ತುಳುನಾಡಿಗೆ ಬರುವ 2 ಕುಶಲಕರ್ಮಿಗಳಿಂದ ವಂಚನೆಗೊಳಗಾಗುವ ಬಲಿ ತನ್ನ ರಾಜ್ಯವನ್ನು ತ್ಯಜಿಸಬೇಕಾಗುತ್ತದೆ. ಅಥವಾ ಅವರಿಬ್ಬರನ್ನು ಅನುಮಾನಿಸಿ ಬಲಿಯ ಅಣ್ಣ ಶುಕ್ರಾಚಾರ್ಯೆ ದುಂಬಿಯಾಗಿ ಸಿರಿಗಿಂಡೆಯ ಕೊಂಬಿನಲ್ಲಿ ಕುಳಿತಾಗ ತಮ್ಮನಿಂದ ದರ್ಬೆಯಲ್ಲಿ ಕಣ್ಣು ಚುಚ್ಚಿಸಿಕೊಂಡು ರಕ್ತ ಜುನುಗಿತು. ಆ ಪಾಪ ತನ್ನಿಂದಾಯಿತು ಎಂಬ ಪಶ್ಚಾತ್ತಾಪದಲ್ಲಿಯೇ ಬಲಿ ರಾಜ್ಯ ತ್ಯಜಿಸುವಂತಾಯಿತು. ಆದರೂ ಅವನಿಗೆ ತನ್ನ ಪ್ರಜೆಗಳ ಮೇಲೆ ಪ್ರೀತಿ. ವರ್ಷಕ್ಕೊಮ್ಮೆಯಾದರೂ ಅವರನ್ನು ನೋಡುವ ಅದಮ್ಯ ಆಸೆ ಆತನಿಗೆ. ಈಗ ಕಡ್ತಲ ಚೆನ್ನೆಬೆಟ್ಟಿನ ಗುತ್ತಿನ ಮನೆಯಲ್ಲಿ ಬಲಿಯೇಂದ್ರನ ಪೂಜೆ ನಡೆಸಿಕೊಡುವ ಶ್ರೀ ಕರಿಯಪರವ ಮತ್ತು ಅವರ ಬಳಗದವರಿಂದ ಬಲಿಯೇಂದ್ರ ಪಾಡ್ದನ. ಈ ಪಠ್ಯದಲ್ಲಿ ಬಲಿ ಯಾಕಾಗಿ ರಾಜ್ಯವನ್ನು ತ್ಯಜಿಸಬೇಕಾಯಿತು ಎಂಬುದು ತುಂಬಾ ಅಸ್ಪಷ್ಟವಾಗಿದೆ. ಹಾಗೆಯೇ ಗಾಯನ ಸ್ವರೂಪ ಕೂಡ ಭಿನ್ನ, ವಿಶಿಷ್ಟ. ಕೇಳಿ ಬಲಿಯೇಂದ್ರನ ಪಾಡ್ದನ. ಲಕ ಪುಂಡು ಲಕ ಮುರ್ಕುನು ಲಕ ಮುರ್ಕಿನ ಕಾಲು ರಾಕಿನಿ ಲಕ ಮುರ್ಕಿನ ಕಾಲು ರಾಕಿನಿ ಬುಲಾನ ದೇವಿರಿ ಆನಿ ಪಂಪಿರಿ ಕಡಲ ಬರಿದ್ದೆ ಘಟ್ಟದ ಕರ್ಮುತ್ತ ಎನ್ನ ಭೂಮಿ ಎಂಕ ಆತಿನಿ ಎನ್ನ ಭೂಮಿ ಎಂಕ ಇಂಡಿ ಬಲನ ದೇವಿರಿ ಪನ್ನ ಕಾಲುಡು
ಎಲ್ವೆರೆ ಮಾನಿಗಳು ಆನಿ ಗನ್ನಂಡ ಉಂಡಾಯಿ ಕಾಲ ಅಂದೆ ಬುಲಂದ್ರ ದೇವರೈರು ಎನ್ನ ಭೂಮಿ ಎನ್ನ ಊರು ಇಂದಿರಿ ಪನ್ಪರತ್ತವು ಈರನ ಭೂಮಿಡೆ ಎಂಕ್ಲೆ ಗಂಡ ಮುಜರ ಮುಟ್ಟು ನಿಲ ಬುಡುದು ಕುರುಡು ಪಂಡಿರಿ ಗಟ್ಟರ ಕರಿದಿ ಕಡಲ ಬರಿಮುಟ್ಟ ಬೊಲ್ಲನ ದೇವಿರಿ ಮುಟ್ಟು ಪಾಡು ಲಪ್ನಗೋ ಮುಟ್ಟು ಪಾಡಿ ಬೊಲ್ಲನ ದೇವಿರಿ ಲಪ್ಪು ನಗೋ ಕಡಲ ಬರಿದಿ ಗಟ್ಟರ ಕಾರ್ಮುಟ್ಟವು ಮುಜರ ಮುಟ್ಟು ನೀಲ ಅಂಡ ಬುಲಂದ್ರ ದೇವರ ಮುಟ್ಟು ರಾತಿಂಡಿ ಏನೇವನ್ನ ಮುಜರ ಮುಟ್ಟಿಲ್ಲ ಏನು ಭೂಮಿ ಕೊರೆಯ ಪಂಪಿರಿ ಈರೇ ಭೂಮಿ ಕೊರ್ಜಾಡಳ ಬುಲಂದ್ರ ದೇವರ ಈರನ ಹಿಗಲಿಡಿ ಮುಜು ಮುಟ್ಟು ನೀಲ ಕುರುಡು ಪಂಡಿರಿ ಏನು ಕೊರೆಯ ಪಂಪಿರಾರಿ ಬುಲಂದ್ರ ದೇವಿರಿ ಈರೇ ಕೊರ್ಜಡ್ಡ ಎಂಗುಲು ಅಂಡ ಬುಡಯ ಪಂಡಿರಿ ಬುಲಂದ್ರ ಹಿಗಲಿಡಿ ಲತ್ತು ಉಣಗ ಊಳಂದಂಡ ಮುಜರ ಮುಟ್ಟು ನಿಲ ಉಂಡು ಅಡ್ಡ ಮುಟ್ಟು ನಿಲ ಬುಡಂಡ ಎನ್ನ ಭೂಮಿಡಿ ಏನು ಕೊರ್ಪಂಡಿರಿ ಅಡ್ಡ ಮುಟ್ಟು ನಿಲ ಇರಿ ಕೊರ್ನು ಬುರ್ಚಿ ಬುಲಂದ್ರ ದೇವರು ಈರನ ಭೂಮಿಗೆ ಎಂಕುಲು ಬರ್ಪ ಈರಿ ನಂಡ ಪಿದೈ ನುಕ್ವೋ ಬುಲಂದ್ರ ದೇವರಿನಿ ಅನ್ನ ನವುಲು ಏಳಿ ಕಡಲ ಅಪ್ಪಡಿಗಿಟ್ಟಿ ಏಳಿ ಕಡಲ ಅಪ್ಪಡಿಗಿಟ್ಟಿ ಬುಲಂದ್ರ ದೇವರಿನಿ ನೂಕುದು ಪಾಡಿರಿ ಅನ್ನ ಮನಿಗಳ ಎನ್ನ ನಂಡ ನೂಕುದು ಪಡರಿ ಎನ್ನ ಊರು ಎನ್ನ ಭೂಮಿ ಎಂಕಾದಿಟ್ಟಿಂಡಿ ಈರೆ ಎನ್ನ ಭೂಮಿ ಈರೆಗೆ ನನ್ನ ಕೊರೆಯ ಎಂಕ್ಲೆ ಗಾಂಡಿ ಈರಿ ಎಲ್ಲಿ ಕಡಲ ಅಪದಿಕ್ಕೆ ಪೂಡು ಬಂದಿರಿ ಮಗನು ಪಿರಿಡುನು ಪೂಪಿರಿ ಬುಲಂದ್ರ ದೇವಿ ರಂಡು ಏನೇ ನನ ಎನ್ನ ಭೂಮಿಗೆ ಕಾರು ದಿವರ ಯಪ ಬರ್ನಂಡಿ ಯಪ ಬರ್ನು ಏಳೂರು ಮಣಿಗುಲೆ ಪನ್ವರ ನಿಗಿಲಿ ಹಿರೇನ ಭೂಮಿ ಇರೆಗೆ ಊರಂಡ ಒಂಜಿ ವರ್ಷದ್ದು ಒಂಜಿ ವರ್ಷ ಎಂಕುಲು ಪನ್ಪೋ ಮಂಜೂರು ಪಕ್ಕಿ ಮೈ ಪನ್ನಗೋ ಬರುಡು ಬುಲಂದ್ರ ದೇವರೇರಿ ಕುಟುಂಬ ಪಕ್ಕಿ ಕುಡಿಯರ್ನಗ ಬರುಡು ಬುಲಂದ್ರ ದೇವರೇರಿ ಹನ್ಯ ಹುಡುಗು ಓಡಾನಗ ಬರುಡು ಬುಲಂದ್ರ ದೇವರೇರಿ ಕಂಡಾರ ಕಡಿಕೆ ಪಾಪನಗ ಬರುಡು ಬುಲಂದ್ರ ದೇವರೇರಿ ಕರ್ಮ್ರ ಕಡಕ್ಕೆ ಗೆರ್ಪು ಅನಗ ಬರುಡು ಬುಲಂದ್ರ ದೇವರೇರಿ ಕರ್ಮ್ರ ಕಲಟ್ಟಿ ಕೂಟ ಕೂಡ್ನಗ ಬರುಡು ಬುಲಂದ್ರ ದೇವರೇರಿ ಅವ ಪತ್ತದ ಕಲಟ್ಟಿ ಕಾಳಗನಗ ಬರುಡು ಬುಲಂದ್ರ ದೇವರೇರಿ ಮಂಜೂರು ಬಕ್ಕಿ ಮೈ ಪನ್ನಗ ಬರುಡು ಬುಲಂದ್ರ ದೇವರೇರು ಕೊಂಜಾರ ಕಲ್ಲಿ ಉಡಾರ್ ಜನಗೂ ಬರುಡು ಬುಲಂದ್ರ ದೇವರೇರು ರಾಮ ಸಮುದ್ರ ಪೀರನಗ ಬರುಡು ಬುಲಂದ್ರ ದೇವರೇರು ಕಾರಾರ ಬಾಕ್ಯರಿ ಕಂಗನಗ ಬರುಡು ಬುಲಂದ್ರ ದೇವರೇರು ಹತ್ತಿ ಬಣ್ಣ ಕೆಂಡರಿ ಬುಲಂದ್ರ ದೇವಿ ರಂಡ ಎನ್ನ ಊರು ಎನ್ನ ಭೂಮಿ ಯಪ ಉಬುಂದು ಪನ್ನ ಗಂಡು
ಈರನ ಭೂಮಿ ಎತ್ತುವ ರಂಡ ಎಂಕುಲು ಬರ್ಪ ಪಂಡಿರಿ ಎಲ್ವಿರು ಮಣಿಗಳು చదు లవులు పన్న కలుడు ఎంకులు అన్నండ పన్నగ బులంద దేవిరి పిజిరి పిజిరి హూపి రవులు చదు ಒಂಜೆ ವರ್ತದ್ದು ಒಂಜಿ ವರ್ತ ಬುಲಂದ ದೇವರ ಇರಿ ಬರ್ರ ಎಂಕುಲು ಪಂಡಿರಿ చదు ದೀಪೋಲ್ ಬರ್ಪಿ ಅಮಾಸಿಗೆ ಬರೋಡು ಬುಲಂದ್ರ ದೇವರಿ చదు ಒಂಜ ಮಾತಿದ್ದು ಒಂಜ ಮಾತೆ ಬರ್ನ ಗವುಲು ದೀಪೋಲಿ ಬರ್ಪಿ ಅಮಾಸಿಗೆ చదు ಮೂಜಿಗೆ ನತ್ತ ಹುಡಾರು ನಡತ್ತು ಎಂಗ್ಲು ಬರ್ಪವ ಬಂಡಿರಿ చదు ಮೂಜಿ ದಿನತ್ತ ಪರ್ಪ ಇರಿಗೆ ಎಂಕುಲು ನಡಪವ ಮೇಘ ಬಂಡಿರಿ చదు ಮೂಜಿ ದಿನತ್ತ ವಡಾರಿ ಮೂಜಿ ದಿನತ್ತ ಪರ್ಪ ಎಂಗ್ಲು ನಡಪವ ಬಂಡಿರಿ చదు ನಿತ್ಯ ಪರ್ಪ ನಿತ್ಯ ಒಡರಿ ನಡಪುವ ಎಂಗ್ಲು ಬುಲಂದ ದೇವರೇ ಎಲ್ವಿರು ಮಣಿಗುರು ಪನ್ನ ಕಾಳುಡು చదు ಒಂಜಿ ವರ್ಷದ್ದು ಒಂಜಿ ವರ್ಷ ಬುಲಂದ್ರ ದೇವರೇ ಈರ ಹಾಕಿನಿ చదు ಒಂಜಿ ಮರ್ಗಿಲೆ ಪಿಜಿ ಇತ್ತಿದೆ ಜಪ್ಪುಡು ಬುಲಂದ್ರ ದೇವರೇ చదు ಒಂಜಿ ಮರ್ಗಿಲೆ ಪಿಜಿ ಇತ್ತಿದೆ ಬುಲಂದ್ರ ದೇವರೇ ಆನಿ ಜಪ್ಪು ಬೇರೆ చదు ಬುಲಂದ್ರ ದೇವರೇ ಜತ್ತನ ಕಾಳುಡು ಎಲ್ವಿರು ಮಣಿಗಳು ಮುದ್ದಿನ ತೋಡರು ಎಂಗುಲು ಕೊರ್ಪೊಂದಿರಿ చదు ಮುದ್ದಿಂತ ಒಡರಿ ಅಲ ಬುಲಂದ್ರ ದೇವರ ಪುದರಿ ಪಂಪ ಬಂಡಿರಿ చదు ಮುದ್ದಿಂತ ಪರ್ಬ ಎಂಕುಲು ದಾನೆ ನಡಪವ ಬಂಡಿರಿ చదు ಅವಲನ್ನ ಎಂಕುಲನ ಗೋವು ಸಾಲಿಡಿ ದಾನ ಪೂಜೆ ನಡಪು ನಿಂದು ಬುಲಂದ್ರ ದೇವಿರಿ ಪನ್ನಗೊಂಡು చదు ನಿತ್ಯ ಅವಳು ಪರ್ಬ ಇರೆಗೆ ನಡಪುನಾಗ ಗೋವು ಸಾಲಿಡಿ ಆರೆತ್ತಿ ಬದು ಅಲ ಪೂಜೆ ಎಂಕುಲು ಮಲ್ಪಂಡಿರಿ చదు ಗೊಂಡ ಪೂವು ಅನ್ನ ಅಂಡ ಆರತಿ ಬಟ್ಟಲ್ಲಿ ಸುತ್ತ ದಿಯೇರಿ ಮಧ್ಯಳು ಆರತಿ ಪಟ್ಟಿ ರವುಲು చదు ಎಳೆ ಮಣಿಗಳು ಅನ್ನ ನಂದು ಗೋವು ಸಾಲಿಡಿ ಪೂಜೆ ಕರ್ಪುವಿರಿ చదు ಮಣಿಗಳು ಸಾಲಿಡನ್ನ ಗೋವು ಸಾಲಿಡಿ ಪೂಜೆ ಕರ್ಪುನಗೋ చదు ಎಂಕ ಅನ್ನಂಡ ನಿತ್ಯ ಒಡರಿ ನಿತ್ಯ ಪರ್ಬ ಪಂಪಾರನ್ನಂಡ ಎನ್ನ ಭೂಮಿಡು ದಾನ ಪೊಲೀಸರ ಉಂಡ ಇಜ್ಜ ಕೆಂಬಿರಿ చదు ಕುಪ್ಪದ ಪುಲ್ಲಿ ಒಜ ಬೋಡು ಪೂಜೆ ಪುಲಸರ ನಡಪುಡು ಬಂಡಿರಿ చదు ಅಲ ಅವಳು ಪುಲ್ಲಿ ಎಲ ಉಪ್ಪದ ಪುಲ್ಲಿ ಪಾಡಿರವುಳು ಎಲ್ವಿರು ಮಣಿಗಳು చదు ಐಕ ಅನ್ನಂಡ ಬೂಜಿರವುಳು ಪೊಲೀಸರ ಪಾಡಿದಿರಿ చదు ಐನ ಬಗ್ಗೆ ಪೂ ಅವಳು ದಾನೆ ಪುಲ್ತರ ಪಾಡ್ನ ಗವಳು ಉಪ್ಪೆದ ರಾತಿಗೆ చదు ಅಲ ಪೂಜೆ ಮಲ್ತನ ಕಾಲುಡವಳು ಪಂಪಿರಿ ಎಳ್ವಿರಿ ಮಣಿಗಳು చదు ಬುಲಂದ ದೇವರ ಎರಿಗೆ ದೀಪದವು ಪರ್ಬ ನಡತಿನಿ ಹಿರೇನವು ಪೂಜೆ ಎಂಕುಲು ನಡಪವ ಬಂಡಿರಿ చదు ಕುಳಿತ ಉಪ್ಪಿಗೆ ಪೂಜೆ ಅನ್ನ ಎಲ್ವಿರು ಮಣಿಗಳು ನಡಪ ಕುರಿಯಿರಿ చదు ನಡಪ ಕೊನ್ನ ಕಾಲು ಡಾಕಿನಿ ಆನಿಗೆ ಪನ್ವಿರು ಎಲ್ವಿರು ಮಣಿಗಳು ಇನಿ ಕಂಡ ಈರಿ ಬತ್ತಿನಿ ನನ ಈರಿ ಬರ ಬಲ್ಲಿಂದಿರಿ చదు
ಒಂಜಿ ವರ್ತೊಡ್ಡು ಒಂಜಿ ವರ್ತ ಎನ್ನ ಭೂಮಿ ಹಿಗಿದ ಪುದರೆ ಪಲ್ಲೆ ನಿಗಿಲೆ ಚದು ಎನ್ನ ಭೂಮಿದ ಪುದರೆ ಪಲ್ಲೆ ಎನ್ನ ಅಂಕೆ ಹೂವಡರೆ ನಡಪೊಡುಂದಿರೆ ಚದು ನಡಪನ ಕರುಡು ಬಲಂದ ದೇವಿರಿ ಆನಿ ಗನ್ನಂಡ ಒಂಜ ಮಾತಿಗೆ ಏನು ಬರ್ಪಂದಿರಿ ಚದು ಅತ್ತೆ ಪನ್ನ ಕಾಲು ರಾಕಿನಿ ಬಲಂದ್ರ ದೇವಿ ಎಲ್ವಿರಿ ಮಣಿಗುರು ಹಿರಿ ಗನ್ನಂಡ ನಿತ್ಯ ಪೂಜೆ ನಿತ್ಯ ಬರ್ಬ ನಡತ್ತು ಬತ್ತಿಂಡಿ ಚದು ಅಯ್ಯ ಕೊಟ್ರು ಬುಲ ಅಂದಿರಿ ತಮ್ಮ ರಾಜಕ್ಕೆ ತಾವೇ ಬಂದ್ರು ಚದು ಅಲ್ಲೇ ಕೊಟ್ರು ಬುಲ ಅಂದಿರಿ ತಮ್ಮ ರಾಜಕ್ಕೆ ತಾವೇ ಬಂದ್ರು ಅಯ್ಯ ಕೊಟ್ರು ಬುಲಾಂದ್ರ ದೇವಿರಿ ತಮ್ಮ ರಾಜಕ್ಕೆ ತಾವೇ ಬಂದ್ರು ಒಲೆ ಬಾಕು ಅಯ್ಯ ಕೊಟ್ರು ಬುಲಾಂದ್ರ ದೇವಿರಿ ತಮ್ಮ ರಾಜಕ್ಕೆ ತಾವೇ ಬಂದ್ರು ಒಲೆ ಬಾಕು. ತುಳುನಾಡಿನಲ್ಲಿ ಸಾಮಾಜಿಕರು ತಮ್ಮ ಮನೆವಾರ್ತೆಯಲ್ಲಿ ಬಲಿಯೇಂದ್ರನನ್ನು ಆಹ್ವಾನಿಸುವ ಪೂಜಿಸುವ ವಿಧಿಯನ್ನು ತಾವೇ ಮಾಡುತ್ತಾರೆ. ಆದರೆ ಗುತ್ತಿನ ಮನೆಯವರು ಪರವ ಜನಾಂಗದವರನ್ನು ಕರೆಯಿಸಿ ಮಾಡಿಸುವುದು ರೂಢಿ. ಶ್ರೀ ಕರಿಯ ಪರವ ಅವರು ಕಡ್ತಲ ಚೆನ್ನೆಬೆಟ್ಟಿನ ಗುತ್ತಿನ ಮನೆಯಲ್ಲಿ ಬಲಿಯೇಂದ್ರನ ಪೂಜೆಯನ್ನು ನಡೆಸಿಕೊಡುವರು. ತುಳುನಾಡಿನಲ್ಲಿ ಬಲಿಯನ್ನು ಆಹ್ವಾನಿಸಿ ಸ್ಥಾಪಿಸುವುದು ಮನೆಯ ಮುಂದಿನ ಗದ್ದೆಯಲ್ಲಿ ಅಥವಾ ಅಂಗಳದ ತುಳಸಿ ಕಟ್ಟೆಯ ಬಲಭಾಗದಲ್ಲಿ. ಹಾಲು ಸ್ರವಿಸುವ ಮರದ ರೆಂಬೆಯನ್ನು ಕಡಿದು ಊರುವುದು ಪದ್ಧತಿ. ಕಡ್ತಲದ ಗುತ್ತಿನ ಮನೆಯಲ್ಲಿ ಕಡಿದು ನಿಲ್ಲಿಸುವುದು ಚಾರು ಅಥವಾ ತೇರೆ ಮರದ ರೆಂಬೆಯನ್ನು. ಅದನ್ನು ಸಿದ್ಧಪಡಿಸಿ ತರುವವರು ವಿಶ್ವಕರ್ಮ ಜನಾಂಗದವರು. ಆ ಸ್ತಂಭಕ್ಕೆ ಅಡ್ಡಲಾಗಿ 9 ನೆಲೆ ಕಟ್ಟುತ್ತಾರೆ. ಒಂದೊಂದು ನೆಲೆಯಲ್ಲಿ 4 ದೀಪಗಳು ಮತ್ತು ಸ್ತಂಭದ ಮೇಲೊಂದು ದೀಪ, ಒಟ್ಟು 37 ದೀಪಗಳು. ಗುತ್ತಿನ ಮನೆಯವರ ಎಲ್ಲ ಗದ್ದೆ, ಅಂಗಳ, ಬಾವಿ, ಹೊಲಿರಾಶಿ ಮುಂತಾದೆಡೆ ದೀಪಗಳನ್ನಿಟ್ಟು ಕೊನೆಯಲ್ಲಿ ಅಂಗಳದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಬಲಿಸ್ತಂಭದ ಅಲಂಕಾರಕ್ಕೆ ಮುಖ್ಯವಾಗಿ ಬಳಕೆಯಾಗುವುದು ಕಲ್ತುಂಬೆ ಹೂವು. ಇದು ಇಡೀ ಸಹ್ಯಾದ್ರಿ ಕರಾವಳಿಯ ಬಲಿಯೇಂದ್ರನ ಪೂಜೆಯಲ್ಲಿ ಸಾಮಾನ್ಯ ಅಂಶ ಎಂಬುದು ವಿಶೇಷ. ಉಳಿದಂತೆ ಕೇಪುಳ ಅಥವಾ ಕಿಸ್ಕಾರ, ದಾಸವಾಳ, ಸಿಂಗಾರ ಇತ್ಯಾದಿ ಹೂಗಳು ಬಳಕೆಯಾಗುತ್ತವೆ. ತುಳುನಾಡಿನ ಪುತ್ತೂರು, ಸುಳ್ಯ ಕಡೆಗಳಲ್ಲಿ ಹಾಲೆ ಮರದ 3-4 ಕವಲುಗಳಿರುವ ಚಿಕ್ಕ ರಂಬೆಯನ್ನು ಕಡಿದು ನೆಟ್ಟು ಅಲಂಕರಿಸಿ ಅದರ ಮೇಲೆ ಗೆರಟೆ ಇಟ್ಟು ದೀಪ ಉರಿಸುವುದು ರೂಢಿ. ಗೆರಸೆಯಲ್ಲಿ ದೋಸೆ ಇಟ್ಟು ಅರ್ಪಿಸುತ್ತಾರೆ. ಆ ದಿನವೇ ಗೋಪೂಜೆ ನಡೆಯುತ್ತದೆ. ಒಳನಾಡುಗಳಲ್ಲಿ ಭತ್ತದ ಕೃಷಿ ಸಂಪೂರ್ಣ ನಾಶವಾದ ನಂತರ ಬಲಿಯೇಂದ್ರನ ಪೂಜೆ ತನ್ನ ಸಾಂಪ್ರದಾಯಿಕ ಸ್ವರೂಪವನ್ನು ಕಳೆದುಕೊಂಡಿದೆ. ಹೊಲಿರಾಶಿ ಅಥವಾ ಭತ್ತದ ರಾಶಿಯ ಪೂಜೆ ಪ್ರಮುಖ ಅಂಗ. ಈಗ ಭತ್ತವೇ ಇಲ್ಲವಾಗಿ ಹೊಲಿ ಕೂಗುವುದಕ್ಕೆ ಅರ್ಥವೇ ಇಲ್ಲವಾಗಿದೆ. ಬಲಿಯನ್ನು ಸ್ಥಾಪಿಸುವಾಗ ಬಾಳೆಯ ಕಾಂಡವನ್ನು ಬಳಸುವ ಕ್ರಮ ಕೂಡ ವ್ಯಾಪಕವಾದದ್ದು. ವಿಟ್ಲ, ಕುಂಬಳೆ ಸೀಮೆಗಳ ಹವ್ಯಕರ ಮನೆಗಳಲ್ಲಿ ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಬಾಳೆಯ ರಂಬೆಯನ್ನು ನೆಟ್ಟು ಅದರೊಳಗೆ ಕಬ್ಬಿಣದ ಸಲಾಕೆಯನ್ನು ತೂರಿಸಿ ಅದರ ಮೇಲೆ ದೀಪ ಇಡುತ್ತಾರೆ. ಬಾಳೆಯ ಕಾಂಡದ ಮೇಲೆ ಬಲಿಯ ಮುಖವನ್ನು ಸುಣ್ಣದಲ್ಲಿ ಅಥವಾ ಸೇಡಿಯಲ್ಲಿ ಬಿಡಿಸುತ್ತಾರೆ. ಉಪ್ಪು ಹಾಕದ ನೀರು ದೋಸೆಯ ಅರ್ಪಣೆ ಮುಖ್ಯ. ಅರ್ಪಿಸಿದ ಅನಂತರ ಗದ್ದೆಯ ಅಥವಾ ತೋಟದ ಅಂಚಿನಲ್ಲಿ ಅದನ್ನು ಇಡುತ್ತಾರೆ. ಕುಟುಂಬದ ಯಜಮಾನ ಪೂಜೆಯನ್ನು ನೆರವೇರಿಸಿದ ಅನಂತರ ಮನೆಯ ಸದಸ್ಯರೆಲ್ಲ ಬಲಿವಂದ್ರ ಹರಿಯೋ ಹರಿ ಎಂದು ಜಪಿಸುತ್ತಾ ಬಲಿಗೆ ಪ್ರದಕ್ಷಿಣೆ ಬರುತ್ತಾರೆ. ಇದು 3 ದಿನಗಳ ಕಾಲ ನಡೆಯುತ್ತದೆ. ಮನೆಯೊಳಗೆ ನಡೆಯುವ ಬಲಿಯೇಂದ್ರನ ಪೂಜೆಯನ್ನು ತಾವು ಮಾಡಿ, ಮನೆಯ ಹೊರಗೆ ನಡೆಯುವ ಬಲಿಯೇಂದ್ರನ ಪೂಜೆಯನ್ನು ಮನಕೆಲಸದವರಿಂದ ಮಾಡಿಸುವವರು ಇದ್ದಾರೆ. ಕುಂದಗನ್ನಡ ವಲಯದಲ್ಲಿ ಬಲ್ಲಿಂದ್ರ ಪೂಜೆ ಸಂದರ್ಭದಲ್ಲಿ ಬಲ್ಲಿಂದ್ರನನ್ನು ಸ್ಥಾಪಿಸುವ ರೂಢಿ ತೀರಾ ವಿರಳವಾಗಿ ಕಂಡುಬರುತ್ತದೆ. ಅಲ್ಲಿ ಬಲ್ಲಿಂದ್ರನ ಪೂಜೆಯ ಮುಖ್ಯ ಹಾಗೂ ಸುಂದರ ಭಾಗವೆಂದರೆ ದೀಪ ಬಿಡುವುದು. ಒಂದು ಕೃಷಿ ಕುಟುಂಬ ತನಗಿರುವ ಗದ್ದೆ, ಬಯಲು, ತೋಟ, ಬಾವಿ, ಹಟ್ಟಿ, ಗೊಬ್ಬರಗುಂಡಿ, ಅಂಗಳ, ತುಳಸಿ ಕಟ್ಟೆ ಇತ್ಯಾದಿ ಎಲ್ಲದಕ್ಕೂ ಒಂದೊಂದು ದೀಪ ಬಿಟ್ಟು ಬಲಿ ಮಹಾರಾಜನನ್ನು ಕೂಗಿ ಕರೆಯಬೇಕು. ಅದು ಅಮಾವಾಸ್ಯೆಯ ದಿನ. ಹೊಲಿ ಕೊಟ್ಟೋ ಬಲಿ ತಕೊಳ್ಳೋ ಬಗ್ಗೆ ಬಲಿಂದ್ರ ದೇವರು ತಮರಾಜ ತಾವೇ ಬಂದ್ರು ಹೊಲೇ ಬಾ. ಹೊಲಿ ಕೊಟ್ಟೋ ಬಲಿ ತಕೊಳ್ಳೋ ಬಗ್ಗೆ ಬಲಿಂದ್ರ ದೇವರು ತಮರಾಜ ತಾವೇ ಬಂದ್ರು ಹೊಲೇ ಬಾ. ಹೊಲಿ ಕೊಟ್ಟೋ ಬಲಿ ತಕೊಳ್ಳೋ ಬಗ್ಗೆ ಬಲಿಂದ್ರ ದೇವರು ತಮರಾಜ ತಾವೇ ಬಂದ್ರು ಹೊಲೇ ಬಾ. ರಾತ್ರಿ 8 ಗಂಟೆಯ ಹೊತ್ತಿನಲ್ಲಿ ಇಡೀ ಬಯಲು ದೀಪಮಯವಾಗುತ್ತದೆ. ದೀಪವಿಟ್ಟು ವೀಳ್ಯದೆಲೆ, ಅಡಿಕೆ, ಅವಲಕ್ಕಿ ಅರ್ಪಿಸುತ್ತಾರೆ. ಇವಿಷ್ಟು ಮನೆಯ ಹೊರಗಾದರೆ ಅಮಾವಾಸ್ಯೆಯ ದಿನ ಮನೆಯ ಯಜಮಾನ ಕೊನೆಯಲ್ಲಿ ಮನೆಯೊಳಗೆ ಹೊಲಿರಾಶಿಗೆ ಪೂಜೆ ಸಲ್ಲಿಸುತ್ತಾನೆ. ಕೆಲವು ಮನೆಗಳಲ್ಲಿ ಆ ರಾತ್ರಿ ಕಳೆದು ಬೆಳಗಿನ ಜಾವದಲ್ಲಿ ಪುನಃ ಇನ್ನೊಂದು ಬಾರಿ ಹೊಲಿ ಪೂಜೆ ಇರುತ್ತದೆ. ಅಮಾವಾಸ್ಯೆ ಪಾಡ್ಯ ಅಥವಾ ಬಲಿಪಾಡ್ಯಮಿ ಎಂದು ಅಂದಲ್ಲವಾದರೆ ಅದರ ಮಾರನೇ ದಿನ ಬಲಿಯನ್ನು ಪೂಜಿಸಿ ಕಳುಹಿಸಿಕೊಡುವ ಕಾಕು ಇರುತ್ತದೆ.
ಹೊಲಿ ಕೊಟ್ರೋ ಬಲಿ ತಕೊಂಡ್ರೋ ಬಲಿಂದ್ರ ದೇವ್ರ ತಮರಾಜಕ್ಕೆ ತಾವೇ ಹೋದ್ರು ಹೊಲೇ ಹೊಲಿ ಕೊಟ್ರೋ ಬಲಿ ತಕೊಂಡ್ರೋ ಬಲಿಂದ್ರ ದೇವ್ರ ತಮರಾಜ ತಾವೇ ಹೋದ್ರು ಹೊಲೇ ಹೊಲಿ ಕೊಟ್ರೋ ಬಲಿ ತಕೊಂಡ್ರೋ ಬಲಿಂದ್ರ ದೇವ್ರ ತಮರಾಜ ತಾವೇ ಹೋದ್ರು ಹೊಲೇ. ಕಳುಹಿಸಿಕೊಡುವಾಗ ಅಮಾವಾಸ್ಯೆಯ ದಿನದಂತೆ ಎಲ್ಲಾ ಕಡೆ ದೀಪ ಇಡುವ ಕ್ರಮವಿಲ್ಲ. ಮನೆಯ ಮುಂದಿನ ಗದ್ದೆ ಅಥವಾ ತುಳಸಿ ಕಟ್ಟೆಯ ಮುಂದೆ ಬಲಿಯನ್ನು ಕಳುಹಿಸಿಕೊಡುತ್ತಾರೆ. ಈ ನುಡಿಗಟ್ಟಿನಲ್ಲಿ ಕಾಕಿನಲ್ಲಿ ಊರೂರಿಗೆ ಮನೆ ಮನೆಗೆ ಜಾತಿ ಜನವರ್ಗಕ್ಕೆ ವ್ಯತ್ಯಾಸವಿರುತ್ತದೆ. ಉತ್ತರ ಕನ್ನಡದ ಕಾರವಾರ ಅಂಕೋಲಾದ ಬಹುಭಾಗ ಮತ್ತು ಗೋವಾದ ದಕ್ಷಿಣ ಭಾಗದಲ್ಲಿ ಬಲಿ ಮಹಾರಾಜನ ಆರಾಧನೆ ಬಲು ವಿಶಿಷ್ಟವಾದದ್ದು. ಅದು 3 ದಿನಗಳ ಆಚರಣೆ. ಅಮಾವಾಸ್ಯೆಯ ದಿನ ಬಲಿಯನ್ನು ಆವಾಹಿಸುವುದು, 2ನೆಯ ದಿನ ಪೂಜೆ, 3ನೇ ದಿನ ವಿಸರ್ಜನೆ. ಬಲಿಯನ್ನು ಆವಾಹಿಸುವುದು ಮಣ್ಣಿನ ಮೂರ್ತಿಗೆ. ವಿಶೇಷವೆಂದರೆ ಅಲ್ಲಿ ಬಲಿ ಬರುವುದು ತನ್ನ ಅಜ್ಜಿಯೊಂದಿಗೆ. ಅಜ್ಜಿ ಆವಾಹನೆಗೊಳ್ಳುವುದು ಕಲಶದಲ್ಲಿ. ಬಲಿ ಮಹಾರಾಜನಿಗೆ ಅಕ್ಕಿಯ ರೊಟ್ಟಿ ಅರ್ಪಿಸುತ್ತಾರೆ. ಬಲಿ ಮತ್ತು ಬಲಿಯ ಅಜ್ಜಿಯನ್ನು ಸ್ಥಾಪಿಸುವುದು ಮನೆಯ ಮುಂದಿನ ತುಳಸಿ ಕಟ್ಟೆಯ ಮುಂದೆ. ಅಲ್ಲಿ ಬಲಿಪೂಜೆಯ ಅನಂತರ ಕಟಾವು ಆರಂಭಗೊಳ್ಳುವುದು ರೂಢಿ. ಅಂಕೋಲಾದ ಉತ್ತರಕ್ಕೆ ಸದಾಶಿವಗಢ ತನಕ ಬಲೀಂದ್ರನ ಪೂಜೆ ಕನ್ನಡ ಕೊಂಕಣಿ ಮಿಶ್ರಣದಲ್ಲಿ ನಡೆದರೆ, ಅಂಕೋಲಾದಿಂದ ದಕ್ಷಿಣಕ್ಕೆ ಕನ್ನಡದಲ್ಲಿ ನಡೆಯುತ್ತದೆ. ದಕ್ಷಿಣ ಗೋವಾದಲ್ಲಿ ಸಂಪೂರ್ಣ ಕೊಂಕಣಿಯಲ್ಲಿಯೇ ಈ ಆಚರಣೆ ನಡೆಯುತ್ತದೆ. ಆರಾಧನೆಯ ಹಾಡುಗಳ ಜೊತೆಗೆ ಕೃಷಿ ಗೀತೆಗಳು ಈ ಆಚರಣೆಯಲ್ಲಿ ಸೇರಿಕೊಂಡಿವೆ. ಉತ್ತರ ಕನ್ನಡದ ಮಲೆನಾಡಿನಲ್ಲಿ ಬಲೀಂದ್ರನ ಹಾಡುಗಳನ್ನು ಹಾಡುತ್ತಾ ಕಾಕು ಹಾಕುತ್ತಾ ಮನೆ ಮನೆಗೆ ತೆರಳುವ ಸಂಪ್ರದಾಯವಿದೆ. ಅಚ್ಚರಿ ಎಂದರೆ ದಕ್ಷಿಣ ಕೇರಳದಲ್ಲಿ ಕೂಡ ಬಲೀಂದ್ರ ಅಥವಾ ಮಾವೇಲಿಯನ್ನು ಆವಾಹಿಸುವುದು ಮೊಳದುದ್ದದ ಮಣ್ಣಿನ ಶಂಕು ಆಕೃತಿಗೆ. ಉತ್ತರ ಕೇರಳದಲ್ಲಿ ಮಾವೇಲಿಯ ಸ್ವಾಗತ ಹೂವಿನ ಮಂಡಲಕ್ಕೆ. ಆದರೆ ಕೇರಳದಲ್ಲಿ ಬಲಿ ಮಹಾರಾಜ ಬರುವುದು ಬಲಿಪಾಡ್ಯಮಿ ದಿನದಂದಲ್ಲ, ಆತ ಬರುವುದು ಅದಕ್ಕೂ ಮೊದಲು ಓಣಂ ದಿನದಂದು. ಉತ್ತರ ಕನ್ನಡದಲ್ಲಿ ಅಂದರೆ ಸರಿಸುಮಾರಾಗಿ ಭಟ್ಕಳದ ಉತ್ತರಕ್ಕೆ, ಗೋಕರ್ಣದ ದಕ್ಷಿಣಕ್ಕೆ ಬಲೀಂದ್ರ ಪೂಜೆ ವಿಶಿಷ್ಟವಾಗಿ ನಡೆಯುತ್ತದೆ. ಇದು ಕೂಡ ಜಾತಿ ಜನವರ್ಗಗಳಿಗೆ ವಿಶಿಷ್ಟ. ಮುಖ್ಯವಾಗಿ ಬ್ರಾಹ್ಮಣೇತರ ಭಿನ್ನತೆ ಇದೆ. ಕೆಲವಾರು ವಿಧಿಗಳು ಎರಡೂ ಆಚರಣೆಗಳಲ್ಲಿ ಸಹಜವಾಗಿ ಸೇರಿಕೊಂಡಿವೆ. ಈ ಮೊದಲು ಬಲೀಂದ್ರನ ಪೂಜೆ ಎನ್ನುವುದು 5 ದಿನಗಳ ಆಚರಣೆಯಾಗಿತ್ತಂತೆ. 2 ಕಲಶಗಳಿಗೆ ಮಾವಿನ ತುಂಡೆಗಳನ್ನಿಟ್ಟು ಒಂದರ ಮೇಲೆ ಸೌತೆಕಾಯಿ, ಇನ್ನೊಂದರ ಮೇಲೆ ತೆಂಗಿನಕಾಯಿ ಇಟ್ಟು ಬಲಿಯನ್ನು ಆವಾಹಿಸುತ್ತಾರೆ. ಕಲಶದಲ್ಲಿ ತುಂಬಿಟ್ಟ ನೀರಿನಲ್ಲಿ ನಾಣ್ಯಗಳು, ಬೇರುಗಳು ಇರುತ್ತವೆ. ಮಣ್ಣಿನ ಆಕೃತಿ ಇಡುವ ಅಪರೂಪದ ಪ್ರಸಂಗಗಳು ಇವೆ. ತುಳಸಿ ಕಟ್ಟೆಯ ಮುಂದೆ ಅಥವಾ ಮನೆಯ ಒಳಗೆ ಬಲಿಯನ್ನು ಆವಾಹಿಸಿ ಸ್ಥಾಪಿಸುತ್ತಾರೆ. ಪಾಡ್ಯದಂದು ಪೂಜಿಸುತ್ತಾರೆ. ಆ ದಿನವೇ ಅಥವಾ ಅದರ ಮಾರನೇ ದಿನ ವಿಸರ್ಜನೆ ನಡೆಸುತ್ತಾರೆ. ಮನೆಯ ಒಳಗಡೆ ಬಲೀಂದ್ರನ ಪೂಜೆ ಆದ ನಂತರ ಹೆಂಗಸರು ಕಲಶಗಳನ್ನು ಹಿಡಿದು ಗೋವಿಂದ ಗೋವಿಂದ ಎಂದು ಜಪಿಸುತ್ತಾ ತುಳಸಿಗೆ 5 ಸುತ್ತು ಬಂದು ತುಳಸಿಯ ಹಿಂದೆ ಅವನ್ನು ಇಡುತ್ತಾರೆ. ಬಲಿ ಮಹಾರಾಜನ ಮರುಪ್ರಯಾಣಕ್ಕೆ ಬುತ್ತಿ ಕಟ್ಟಿ ಮನೆಯ ಹೊರಗಿನ ಜಗಲಿಯಲ್ಲಿಟ್ಟು ಎಲ್ಲರೂ ಮನೆಯೊಳಕ್ಕೆ ಪ್ರವೇಶ ಮಾಡುತ್ತಾರೆ. ಒಳಗೆ ಊಟದ ಸಿದ್ಧತೆಯಾದ ನಂತರ ಹೊರಗಿನಿಂದ ಬುತ್ತಿಯನ್ನು ತಂದು ಪ್ರಸಾದವೆಂದು ಎಲ್ಲರೂ ಸ್ವೀಕರಿಸುತ್ತಾರೆ. ಅಮಾವಾಸ್ಯೆಯ ಮುನ್ನಾ ದಿನ ಅಂದರೆ ಚತುರ್ದಶಿಯಂದು ತುಳಸಿಯ ಮುಂಭಾಗದಲ್ಲಿ ಒಂದು ವಿಶಿಷ್ಟ ಆಚರಣೆ ನಡೆಯುತ್ತದೆ. ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಶೇಡಿಯಲ್ಲಿ 1 ಅಡಿ ಸುತ್ತಳತೆಯ 9 ಅಂಕಣಗಳನ್ನು ಬರೆದು ಅವುಗಳೊಳಕ್ಕೆ ಒಂದೊಂದು ಹಿಂಡಲ ಎಂಬ ಕಹಿಕಾಯಿಯನ್ನು ಇಡುತ್ತಾರೆ. ಮನೆಯ ಗಂಡಸರು ಹೋಂಡಾ ಹೋಂಡಾ ಎಂದು ಕೂಗುತ್ತಾ ಅವನ್ನು ಹಿಮ್ಮಡದಲ್ಲಿ ಮೆಟ್ಟಿ ಒಡೆಯುತ್ತಾರೆ. ಅನಂತರ ಅದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಇದು ನರಕಾಸುರನ ವಧೆ ಮತ್ತು ಬಲಿಯ ದಮನವನ್ನು ಸಾಂಕೇತಿಸುತ್ತದೆ ಎಂದು ಸಾಹಿತಿ ವಿಮರ್ಶಕ ಶ್ರೀ ವಿ.ಗ. ನಾಯಕರು ಅಭಿಪ್ರಾಯಪಡುತ್ತಾರೆ. ಹೋಂಡಾ ಹೋಂಡಾ ಉದ್ಗಾರ ಗೋವಿಂದ ಎಂಬ ಶಬ್ದದ ಅಪಭ್ರಂಶವಿರಬಹುದು. ಇದು ಬ್ರಾಹ್ಮಣೇತರರ ಬಲೀಂದ್ರ ಪೂಜೆಯ ಸ್ಥೂಲ ಕ್ರಮವಾದರೆ, ಬ್ರಾಹ್ಮಣರಲ್ಲಿ ಇದು ಸ್ವಲ್ಪ ಭಿನ್ನ. ಕೃಷಿಕ ತನ್ನ ಹಿಡುವಳಿಯ 4 ಮೂಲೆಗಳಲ್ಲಿ ಅಥವಾ ಅಂಚುಗಳಲ್ಲಿ ಹಣತೆಯ ದೀಪ ಇಡುತ್ತಾರೆ. ಜತೆಯಲ್ಲಿ ವೀಳ್ಯದೆಲೆ, ಅಡಿಕೆ. ಕೆಲವರಲ್ಲಿ ಇದು ಮನೆಗೆ ಮತ್ತು ಮನೆಯಂಗಳಕ್ಕೆ ಸೀಮಿತ. ಮನೆಯ ಒಳಗೆ ಒಂದು ದೊಡ್ಡ ಮಣೆಗೆ ಕೆಂಪು ಬಣ್ಣ ಬಳಿದು ಸೇಡಿಯ ನಾಮ ಬಿಡಿಸುತ್ತಾರೆ. ಇದನ್ನು ಗೋಡೆಯಲ್ಲಿ ಬಿಡಿಸುವ ಕ್ರಮವೂ ಇದೆ. ಕೆಲವು ಕುಟುಂಬಗಳಲ್ಲಿ ಈ ಸೇಡಿಯಲ್ಲಿ ಬಿಡಿಸುವ ಚಿತ್ರ ಅಶ್ವತ್ಥನ ಎಲೆಯನ್ನು ಅಥವಾ ಮರವನ್ನು ಹೋಲುತ್ತದೆ. ಅದು ಬಲಿಯ ಸಂಕೇತ. ಆ ಮಣೆಯ ಮೇಲೆ ಅಥವಾ ಗೋಡೆಯಲ್ಲಿ ಬರೆದ ಚಿತ್ರದ ಮುಂದೆ ಕೊಳಗ ಅಥವಾ ಕಳಸಿಗೆ, ಸೇರು, ಸಿದ್ದೆ, ಅಡಿಕೆಗೊನೆ, ಸುಲಿಯದ ತೆಂಗಿನಕಾಯಿ ಇಟ್ಟು ಸಿಂಗಾರ ಹೂವಿನಿಂದ ಅಲಂಕರಿಸಿ ಪೂಜಿಸುತ್ತಾರೆ. ಈಗ ಕೇಳಿ ಉತ್ತರ ಕನ್ನಡದ ದಕ್ಷಿಣ ಭಾಗದಲ್ಲಿ ಬಲಿಯನ್ನು ಆಹ್ವಾನಿಸುವ ಹಾಡು. ಹಾಡುವವರು ಹೊನ್ನಾವರ ನಗರೆ ಬೆಕ್ಕುತ್ತೆಯ ಶ್ರೀಮತಿ ಮಾದೇವಿ ತಿಮ್ಮಣ್ಣ ಹೆಬ್ಬಾರ ಇವರು. ವಂದಾನೆ ಬಲಿಯಂದ್ರಾಯ ನಿಂದಾನೆ ತೋಳುತಿಯ ಮುಂದೆ, ನಿಂದಾನೆ ತೋಳುತಿಯ ಮುಂದೆ
ಈಗ ತನ್ನ ರಾಜ್ಯಕ್ಕೆಂದು ಬೇಗೆ ಬಂದಾನೆ ಬಲಿಯೇಂದ್ರ, ಬಂದಾನೆ ಬಲಿಯೇಂದ್ರ ರಾಯ. ನಿಂದಾನೆ ದೇವರ ಮುಂದೆ, ನಿಂದಾನೆ ದೇವರ ಮುಂದೆ. ಈಗ ತನ್ನ ರಾಜ್ಯಕ್ಕೆಂದು ಬೇಗೆ ಬಂದಾನೆ ಬಲಿಯೇಂದ್ರ. ಅಚ್ಚಣ್ಣಡಕೆ ಕೊನೆಯ ಮೇಲೆ ಮೆಚ್ಚಿ ಬಂದಾನೆ ಬಲಿಯೇಂದ್ರ, ಮೆಚ್ಚಿ ಬಂದಾನೆ ಬಲಿಯೇಂದ್ರ. ಈಗ ತನ್ನ ರಾಜ್ಯಕ್ಕೆಂದು ಬೇಗೆ ಬಂದಾನೆ ಬಲಿಯೇಂದ್ರ. ಎಳೆಯ ಸಿಂಗಾರದ ಕೊನೆಯ ಮೇಲೆ ಒಲಿದು ಬಂದಾನೆ ಬಲಿಯೇಂದ್ರ, ಒಲಿದು ಬಂದಾನೆ ಬಲಿಯೇಂದ್ರ. ಈಗ ತನ್ನ ರಾಜ್ಯಕ್ಕೆಂದು ಬೇಗೆ ಬಂದಾನೆ ಬಲಿಯೇಂದ್ರ. ಭತ್ತದ ಬಾಣಾತದ ಮೇಲೆ ಇಳಿದು ಬಂದಾನೆ ಬಲಿಯೇಂದ್ರ, ಇಳಿದು ಬಂದಾನೆ ಬಲಿಯೇಂದ್ರ. ಈಗ ತನ್ನ ರಾಜ್ಯಕ್ಕೆಂದು ಬೇಗೆ ಬಂದಾನೆ ಬಲಿಯೇಂದ್ರ. ಪಟ್ಟೆದೋತ್ರವನುಟ್ಟು ಮೂತಿನಂಚಿನ ಕೊಳೆ ಹಿಡಿದು, ಮೂತಿನಂಚಿನ ಕೊಡೆ ಹಿಡಿದು ರಾಯವರಗಾಲೇರಿ ಬೇಗೆ ಬಂದಾನೆ ಬಲಿಯೇಂದ್ರ. ಶಾಲಿಯ ಚಡವನುಟ್ಟು ನೀಲ ದುಂಗುರವನಿಟ್ಟು ಮೊನ್ನಿಗಾರಗಾಲೇರಿ ಬೇಗೆ ಬಂದಾನೆ ಬಲಿಯೇಂದ್ರ, ಬೇಗೆ ಬಂದಾನೆ ಬಲಿಯೇಂದ್ರ. ಮಾರನೆಯ ದಿನ ಬಲಿ ವಿಸರ್ಜನೆ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ. ಕೇಳಿ, ಬಲಿಯನ್ನು ಆರತಿ ಎತ್ತಿ ಪೂಜಿಸಿ ವಿದಾಯ ಕೋರುವ ಹಾಡು. ಹಾಡುವವರು ನಗರಯ್ಯ ಶ್ರೀಮತಿ ಎಂಕಿ ರಾಮಚಂದ್ರ ಹೆಗಡೆ ಅವರು. ಸಸಿಯಾವೆತ್ತದ ಕೋಲುವುದು ಸುವಿಯ ಚಲ್ಲಣ, ನೆಸಳಿಗೆ ಬಂದ್ಯಾಸೆಯೋ ಕಿರು ಜಡೆ, ಕಿರು ಜಡೆ ಬಹಳೇಂದ್ರನಿಗೆ ಎತ್ತಿದರೆ ಮುತ್ತಿನಾರತಿಯ. ಸಣ್ಣ ಬೆತ್ತದ ಕೋಲುವುದು ಸುವಿಯ ಚಲ್ಲಣ, ನೆಸಳಿಗೆ ಬಂದ್ಯಾಸೆಯೇ ಕಿರು ಜಡೆ, ಕಿರು ಜಡೆ ಬಹಳೇಂದ್ರನಿಗೆ ಎತ್ತಿದರೆ ಮುತ್ತಿನಾರತಿಯ. ಹೊತ್ತುಗಾಳೋದಾವೋ ಈಯೋಳೋ ಬಲೀಂದ್ರ, ಮುತ್ತಿನ ಸತಿಗೆಯ ನೆಳಲಲ್ಲಿ. ಯಾಳಗಾಳೋದಾವೋ ಇನ್ಯೋಳೋ ಬಲೀಂದ್ರ, ಹೂಗಿನ ಸತಿಗೆಯ ನೆಳಲಲ್ಲಿ. ಅಚ್ಚ ಹಣ್ಣಡಕೆ ಕೊನೆ ಮೇಲೆ ಮೇಚಿ ಹೋದಾನೆ ಬಲೀಂದ್ರ, ಮೇಚಿ ಹೋದಾನೆ ಬಲೀಂದ್ರ. ಇಂತನ್ನ ರಾಜ್ಯಕ್ಕೆ ಬೇಗೆ ಹೋದಾನೆ ಬಲೀಂದ್ರ. ಜಯ ಸಿಂಗಾರದ ಕೊನೆ ಮೇಲೆ ಒಲಿದು ಹೋದಾನೆ ಬಲೀಂದ್ರ.
ರಾಜ್ಯಕ್ಕೆ ಬೇಗೆ ಹೋದಾನೆ ಬಲಿಂದ್ರ ದುಡ್ಡಿಲಿಗೂಡ್ನಾಮ ನಾಡಿ ರೊಕ್ಕಲ್ಲಿ ಚೆನ್ನೆಯ ನಾಡಿ ಹಾಡ್ಯೋ ಹಾಡ್ಯೋ ಎಂದೇ ಓಡಿಯೋದಾನೆ ಬಲಿಂದ್ರ ದುಡ್ಡಿಲಿ ಚೆನ್ನೆಯ ನಾಡಿ ರೊಕ್ಕಲ್ಲಿ ಗೂಡ್ನವ ನಾಡಿ ಹಾಡ್ಯೋ ಹಾಡ್ಯೋ ಎಂದೇ ಓಡಿಯೋದಾನೆ ಬಲಿಂದ್ರ ಅಕ್ಕ ತಂಗಿಯೋರ ಮನೆಗೋಗಿ ಏನ ತಂದೆಯೋ ಬಲಿಂದ್ರ ಮತ್ತೇನ ತಂದೆಯೋ ಬಲಿಂದ್ರ ಮುತ್ತಿನ ಉಂಗಿಲ ಪಟ್ಟೆ ಹಚ್ಚಡ ಜೋಡುಗೆರೆಯೋ ತಾಯಿ ತಂದೆಯೋರ ಮನಗೋಗಿ ಏನ ತಂದೆಯೋ ಬಲಿಂದ್ರ ಮತ್ತೇನ ತಂದೆಯೋ ಬಲಿಂದ್ರ ಶಾಲಿಯ ಚಡ ನೀಲಾದೊಂಗಿಲ ಜೋಡುಗೆರೆಯೋ ಬಲಿಂದ್ರನ ರಾಜ್ಯದಲ್ಲಿ ಮೊಗೆಯ ಹಣ್ಣಿನ ತ್ವಾರಣವೇ ಮೊಗೆಯ ಹಣ್ಣಿನ ತ್ವಾರಣವೇ ಮೊಗೆಯ ಹಣ್ಣಿನ ಮೇಲೆ ಇಳಿದು ಹೋದಾನೆ ಬಲಿಂದ್ರ ಬಲಿಂದ್ರನ ರಾಜ್ಯದಲ್ಲಿ ಇಳಿ ಹಣ್ಣಿನ ತ್ವಾರಣವೇ ಇಳಿ ಹಣ್ಣಿನ ತ್ವಾರಣವೇ ಇಳಿ ಹಣ್ಣಿನ ಮೇಲೆ ಇಳಿದು ಹೋದಾನೆ ಬಲಿಂದ್ರ ಹೊಟ್ಟದ್ದೇ ಕಾರೆಯಲೇಬೇಕು ಬಿತ್ತದ್ದೇ ಬೆಳೆಯಲೇಬೇಕು ಮುಂದಿನ ಬಪ್ಪನಕ ಬಲಿಂದ್ರನ ರಾಜ್ಯವೇ ಆಗಬೇಕು ಬಿತ್ತದ್ದೇ ಬೆಳೆಯಲೇಬೇಕು ಹೊಟ್ಟದ್ದೇ ಕಾರೆಯಲೇಬೇಕು ಮುಂದಿನ ಬಪ್ಪನಕ ಬಲಿಂದ್ರನ ರಾಜ್ಯವೇ ಆಗಬೇಕು. ಇಂದಿನ ದಿನ ಹೋಗಿ ಮುಂದಿನ ದಿನಕ್ಕೆ ಬಾರೋ ಬಲಿಂದ್ರ. ಜಯ 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 ಕುಲಮೋ ಜಯ ಕುಲಮೋ ಜಯ ಜಯ ಕುಲಮೋ ಜಯ ಜಯ ಕುಲಮೋ ಜಯ ಜಯ ಕುಲಮೋ. ಭೂಮಂಡಲದ ಅರಸ ಬಲಿಯೇಂದ್ರ ವಿಶೇಷ ಕಾರ್ಯಕ್ರಮ ಕೇಳಿದ್ರಿ. ಇದು ಇಂದಿನ ಜನಪದ ಸಂಪದ. ನಮಸ್ಕಾರ. ತುಳುನಾಡಿನ ಜನಪದ ಸಂಸ್ಕೃತಿಯ ತಳ ತಳಿರುಗಳ ಪರಿಚಯ ಜನಪದ ಸಂಪದ ಕೇಳಿದಿರಿ. ಕರುಣಾಕರ ಶ್ರೀ ಶಂಕರಿಗೆ